ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಾನ್ವಿ ಚಾನಲ್. ನಾನು ಇವತ್ತು ಬೆಣ್ಣೆಯಿಂದ ಯಾವ ರೀತಿ ಈಸಿಯಾಗಿ ತುಪ್ಪನ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ಇವಾಗ ನೋಡೋಣ ಯಾವ ರೀತಿ ಬೆಣ್ಣೆನ ತುಪ್ಪ ಮಾಡೋದು ಅಂತ ಹೇಳಿ. ನಾನಿಲ್ಲಿ ತುಪ್ಪ ಮಾಡೋದಕ್ಕೆ ತೆಗೆದುಕೊಂಡಿರೋದು 1-2 ಕಡ್ಡಿ ಕರಿಬೇವನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 1-2 ವೀಳ್ಯದೆಲೆನ ತೆಗೆದುಕೊಂಡಿದ್ದೀನಿ. ವೀಳ್ಯದೆಲೆ ದೊಡ್ಡದಿದ್ದರೂ ತೊಗೊಳ್ಬೋದು. ನಾನಿಲ್ಲಿ ನಮ್ಮ ಗಿಡದ ವೀಳ್ಯದೆಲೆ ಇಷ್ಟು ತೆಗೆದುಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಮೆಂತ್ಯನ ತೆಗೆದುಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಹಾಗೆ 2 ಏಲಕ್ಕಿನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ, ಹಾಗೆ ಬೆಣ್ಣೆನ ಕರಗಿಸ್ಕೊಳ್ಳೋದಕ್ಕೆ ನಾನಿಲ್ಲಿ 1/4 kg ಬೆಣ್ಣೆನ ತೆಗೆದುಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ, ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಬೆಣ್ಣೆ, ಇದನ್ನು ತೆಗೆದುಕೊಂಡಿದ್ದೀನಿ. ಈಗ ಈ ಬೆಣ್ಣೆನ ನಾವು ಒಲೆ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಕರಗಿಸ್ಕೊಳ್ಳೋದಕ್ಕೆ. ನೋಡಿ, ನೀವು ಬೆಣ್ಣೆನ ಕರಗಿಸ್ಕೊಳ್ಬೇಕಾದ್ರೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಳ್ಳಿ. ಹಾಗೆ ಒಂದು ಚಿಕ್ಕದ ಪಾತ್ರೆಯನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ದೊಡ್ಡ ಪಾತ್ರೆಯನ್ನೇ ತೆಗೆದುಕೊಳ್ಳಿ. ಏಕೆಂದರೆ ಬೆಣ್ಣೆ ಕೆಲವೊಂದು ಸಾರಿ ಕರಗಬೇಕಾದ್ರೆ ಉಪ್ಪಂದಂಗೆ ಆಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಸ್ವಲ್ಪ ದಪ್ಪ ಪಾತ್ರೆಯನ್ನೇ ತೆಗೆದುಕೊಳ್ಳಿ. ನಾನಿಲ್ಲಿ ಮೆಂತ್ಯನ ಹುರ್ಕೊಳ್ತಾ ಇದ್ದೀನಿ. ಈ ಮೆಂತ್ಯನ ಹಾಕ್ಕೊಳ್ಳೋದ್ರಿಂದ ತುಪ್ಪದ ಸ್ಮೆಲ್ ಏನಿದೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದರಿಂದ ಈ ಮೆಂತ್ಯನ ನಾನಿಲ್ಲಿ ಹುರ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ ನೀಟಾಗಿ. ನೋಡ್ಬೋದು ನೀವು ಇಲ್ಲಿ. ಇವಾಗ ಬೆಣ್ಣೆ ಕೂಡ ಕರಗ್ತಾ ಇದೆ. ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೆಣ್ಣೆನ ಕರಗಿಸ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಕರಗಿಸ್ಕೊಳ್ಳೋದಕ್ಕೆ ಹೋದರೆ ಬೆಣ್ಣೆ ಉಪ್ಪಂದಂಗೆ ಆಗಿಬಿಡುತ್ತೆ. ನೋಡ್ಬೋದು, ಇವಾಗೆಲ್ಲ ಇದು ಬೆಣ್ಣೆ ಕರಗಿದೆ. ಈ ರೀತಿ ಕುದೀತಾ ಇರಬೇಕಾದ್ರೆ ನೀವು ತೆಗೆದುಕೊಂಡಿರುವಂಥ ವೀಳ್ಯದೆಲೆನ ಈ ರೀತಿ ಪೀಸ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಕರಿಬೇವನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಏಲಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಕೂಡ ಇದರ ಜೊತೆಗೆ ಬೆಂದರೆ ತುಂಬಾ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ದೇವರಿಗೆ ಏನಾದರೂ ಬೆಣ್ಣೆನ ಕರಗಿಸ್ಕೊಳ್ಳೋದಾದರೆ ಏನನ್ನೂ ಹಾಕ್ಕೊಳ್ದೆ ಕರಗಿಸ್ಕೊಳ್ಬೇಕಾಗುತ್ತೆ. ನಾನು ಮೆಂತ್ಯನ ಹುರ್ಕೊಂಡಿದ್ದಂಥ ಮೆಂತ್ಯನ ಸ್ವಲ್ಪ ಪುಡಿ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲ್ಲಲ್ಲಿ ಜಜ್ಜಿದ್ರೆ ಪುಡಿ ಆಗುತ್ತೆ. ಹಾಗೆ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಕಲರು ಚೆನ್ನಾಗಿ ಬರಲಿ ಅಂಥೇಳಿ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ಅದಿಷ್ಟನ್ನು ಹಾಕ್ಕೊಂಡು ಬೆಣ್ಣೆನ ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು. ಈ ಒಳಗಡೆ ಏನಿದೆ ಈ ಹಾಲಿನ ಕೆನೆ ಥರ ಅದು ಬ್ರೌನ್ ಕಲರ್ ಆಗೋವರೆಗೂ ಈ ಬೆಣ್ಣೆನ ಕಾಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಇಷ್ಟು ಅದಕ್ಕೆ ಕಾದಿದೆ. ಈ ಬೆಣ್ಣೆ ಈ ತುಪ್ಪ ರೆಡಿಯಾಗಿದೆ ಇಲ್ಲ ಅಂಥೇಳಿ ನೀವು ತಿಳ್ಕೊಳ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿದ್ರೆ ಅದು ಈ ಎಣ್ಣೆಗೆ ನಾವು ನೀರನ್ನು ಹಾಕಿದಾಗ ಯಾವ ರೀತಿ ಸೌಂಡ್ ಮಾಡುತ್ತೋ ಆ ರೀತಿ ಸೌಂಡ್ ಮಾಡುತ್ತೆ. ಆ ರೀತಿ ಇದ್ದಾಗ ಇದಕ್ಕೆ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ನೋಡಿ, ಈಗ ನಾನು ನೀರು ಹಾಕಿದ್ರೂ ಕೂಡ ಅದು ಸೌಂಡ್ ಆಗ್ತಾ ಇಲ್ಲ. ಈಗ ಇದು ಇನ್ನೂ ಕೂಡ ಬೇಯಬೇಕು. ಈಗ ಇದನ್ನು ಇನ್ನೂ ಚೆನ್ನಾಗಿ ಕಾಯಿಸ್ಕೊಳ್ತೀನಿ. ನೋಡಿದ್ರಲ್ಲ ಇವಾಗ ಯಾವ ರೀತಿ ಸೌಂಡ್ ಮಾಡ್ತು ಅಂತೇಳಿ. ಇವಾಗ ಇದು ತುಪ್ಪ ರೆಡಿಯಾಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಡ್ತೀನಿ. ಕೆಳಗಡೆನೂ ಕೂಡ ನೋಡ್ಬೋದು ನೀವು, ಚೆನ್ನಾಗಿ ಬ್ರೌನ್ ಕಲರ್ಗೆ ಎಲ್ಲ ಸೀದಂಗೆ ಆಗಿದೆ. ನೋಡಿ, ಇವಾಗ ಆರಿದ ನಂತರ ನಾನು ಬೇರೆ ಒಂದು ಪಾತ್ರೆಗೆ ಇದನ್ನು ಸೋದಿಸ್ಕೊಳ್ತೀನಿ. ನಾನಿಲ್ಲಿ ಒಂದು ಗಾಜಿನ ಹಾರ್ಲಿಕ್ಸ್ ಬಾಟಲನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಈ ತುಪ್ಪನ ಸೋರಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದಕ್ಕಾದ್ರೂ ಸೋರಿಸ್ಕೊಳ್ಬೋದು. ಆದಷ್ಟು ಸ್ಟೀಲಿನ ಬಾಕ್ಸ್ಗೆ ತುಪ್ಪನ ಸೋರಿಸ್ಕೊಳ್ಳೋದ್ರಿಂದ ತುಪ್ಪ ಗಟ್ಟಿಯಾದಾಗ ನಾವು ಅದನ್ನು ಕಾಯಿಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಇಲ್ಲಿ ತುಪ್ಪ 1/4 ಡಬ್ಬದಷ್ಟು ಆಗಿದೆ. ಹಾಗೆ ಇದನ್ನು ಸೋರಿಸಿದಂಥ ಏನು ಉಳ್ಕೊಂಡಿದೆ ಇದನ್ನೆಲ್ಲನೂ ಈ ರೀತಿಯಾಗಿ ಸೋರಿಸ್ಕೊಂಡ್ರೆ, ಈ ರೀತಿ ಕೆಳಗಡೆ ಒಂದು ಜಗ್ಗಿ ಅಥವಾ ಏನಾದರೂ ಇಟ್ಕೊಂಡ್ರೆ ಅದರಲ್ಲಿರುವಂಥ ತುಪ್ಪ ಕೂಡ ನಿಧಾನಕ್ಕೆ ಸೋರ್ಕೊಳ್ಳುತ್ತೆ. ಹಾಗೆ ಇದು ಪಾತ್ರೆ ಏನಿದೆ ಈ ಪಾತ್ರೆಯನ್ನು ಕೂಡ ನಾವು ನೀರು ಹಾಕಿ ಕಾಯಿಸ್ಕೊಳ್ಳೋದ್ರಿಂದ ಅದರಲ್ಲೂ ಕೂಡ ಬರುವಂಥ ನೀರನ್ನು ನಾವು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ 2 ಅವರ್ನಷ್ಟು ಫ್ರಿಜ್ನಲ್ಲಿ ಇಟ್ಟಿದ ನಂತರ ತುಪ್ಪ ಗಟ್ಟಿಯಾಗಿದೆ. ನೋಡಿ, ನಿಮಗೆ ಇದು ಯಾವ ರೀತಿ ಕಲರ್ ಬಂದಿದೆ ಅಂತೇಳಿ. ತುಪ್ಪದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ತುಪ್ಪನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ಈಗಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.